ಏಕ ಮನಸ್ಸು. ಜೆ. ಶ್ಯಾಮ್ ಜಬದೊರೆ. ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದಾರೋ, ಕರ್ತನು ಕೈಬಿಡದಿದ್ದರೆ ಇಬ್ಬರಿಗೆ ಹೆದರಿ 10,000 ಮಂದಿ ಓಡಿ ಹೋಗುತ್ತಿದ್ದಾರೋ. ಧರ್ಮೋಪದೇಶಕಾಂಡ 32:30. ಈ ವಾಗ್ದಾನವನ್ನು ರಣರಂಗದಲ್ಲಿರುವ ನಮಗೆ ಕರ್ತನು ಕೊಟ್ಟಿದ್ದಾನೆ. ಏಕಮನಸ್ಸಿನ ಹಿರಿಮೆಯನ್ನು ಮಹಿಮಾಬಲವನ್ನು ಪ್ರಕಟಿಸಲು ಕರ್ತನು ಈ ರೀತಿಯಾಗಿ ಹೇಳಿದ್ದಾನೆ. ಒಬ್ಬನು 1000 ಜನರನ್ನು ಓಡಿಸಿದರೆ ಇಬ್ಬರು 10,000 ಮಂದಿಯನ್ನು ಮಾತ್ರವೇ ಓಡಿಸಬಹುದಲ್ಲವೇ? ಆದರೆ ಇಲ್ಲಿ ಕರ್ತನು 10,000 ಮಂದಿಯನ್ನು ಓಡಿಸುವವನು ಎಂದು ಹೇಳಿದ್ದಾನೆ. ಇಬ್ಬರು ಏಕಮನಸ್ಸುಳ್ಳವರಾಗುವಾಗ 2ರಷ್ಟು ಬಲ ಮಾತ್ರವಲ್ಲ, 10ರಷ್ಟು ದೇವಬಲ ಪ್ರಕಟವಾಗುವುದು. ಏಕಮನಸ್ಸುಳ್ಳವರಾಗಲು ಕಡೆಯ ಪಕ್ಷ ಇಬ್ಬರಾದರೂ ಇರಬೇಕು. ಇಬ್ಬರು ಯೇಸುಕ್ರಿಸ್ತನ ಹೆಸರಿನಲ್ಲಿ ಕೂಡಿ ಬರುವಾಗ ನಿಶ್ಚಯವಾಗಿ ಕರ್ತನು ಅಲ್ಲಿ ಇಳಿದು ಬರುವನು. ಭೂಮಿಯಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು. ಮತ್ತಾಯ 18:19. ನಮಗೆ ಇಂದು ಅತ್ಯಗತ್ಯವಾಗಿರುವ ಒಂದೇ ಒಂದು ಕಾರ್ಯ ಎನ್ನುವುದಾದರೆ ಅದು ಏಕಮನಸ್ಸು. ಕರ್ತನ ಶಿಷ್ಯನಾದ ಪೇತ್ರನ ಪ್ರಸಂಗದ ಮಹತ್ವದ ಸುಗ್ಗಿಯ ರಹಸ್ಯವೇನು? ಇದನ್ನು ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತನು ಎಂದು ನೋಡುತ್ತೇವೆ. ಹೌದು, 11 ಮಂದಿಯ ಸಹಿತ ಪೇತ್ರನು. ಇದೇ ಈ ರಹಸ್ಯ. ಪ್ರಸಂಗಿಸುವ ಒಬ್ಬ ಪೇತ್ರನನ್ನು ಆಧರಿಸಿ ಏಕಮನದಿಂದ ಪ್ರಾರ್ಥಿಸುವ 11 ಮಂದಿ ಎದ್ದು ನಿಂತರು. ಆದ್ದರಿಂದಲೇ ಅಂದು ಮಹಾ ಸಂತೋಷದ ಸುದ್ದಿ, ಆತ್ಮದ ಸುಗ್ಗಿ ಉಂಟಾಯಿತು. ಸೇವೆ ಎಂಬ ರಣರಂಗದಲ್ಲಿ ಏಕಮನಸ್ಸು ಅತ್ಯಗತ್ಯವಾದುದು. ಏಕಮನಸ್ಸಿನ ಪ್ರಾರ್ಥನೆ ಮಹಿಮೆಯುಳ್ಳದ್ದು. ಏಕಮನಸ್ಸಿನ ಪ್ರಾರ್ಥನೆ ಶತ್ರುವನ್ನು ಜಯಿಸುವಂಥದ್ದು. ಒಂದೇ ಮನಸ್ಸಿನ ಪ್ರಾರ್ಥನೆ ಆಶೀರ್ವಾದಗಳನ್ನು ಸ್ವಾಸ್ಥ ಮಾಡಿಕೊಳ್ಳುವಂಥದ್ದು. ಏಕಮನಸ್ಸಿನಿಂದ ಕೂಡಿದ ಪ್ರಾರ್ಥನಾ ವೀರರು ಜಯಮಾಲೆಯನ್ನು ಹೊಂದುವರು. ಶತ್ರುಗಳನ್ನು ನಾಶ ಮಾಡಲು ಸಂಸೋನನು ಒಂದು ಉಪಾಯವನ್ನು ಮಾಡಿದನು. 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಅವುಗಳ ನಡುವೆ ಒಂದೊಂದು ಪಂಜನ್ನು ಸಿಕ್ಕಿಸಿ ಪಂಜುಗಳಿಗೆ ಬೆಂಕಿ ಹೊತ್ತಿಸಿ ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟು ಅವರ ತೆನೆಗೂಡುಗಳನ್ನು, ಇನ್ನೂ ಕೊಯ್ಯದೇ ಇದ್ದ ಪೈರುಗಳನ್ನು, ಎಣ್ಣೆಯ ಮರಗಳ ತೋಟಗಳನ್ನು ಸುಟ್ಟುಬಿಟ್ಟನು. ಸಾಮಾನ್ಯವಾಗಿ 2 ನರಿಗಳ ಬಾಲವನ್ನು ಒಂದಾಗಿ ಸೇರಿಸಿ ಕಟ್ಟಿದರೆ ಒಂದೊಂದು ಪಕ್ಕದಲ್ಲಿ ಓಡಲಾರಂಭಿಸುವುದು. ಆದರೆ ಬಾಲದಲ್ಲಿ ಬೆಂಕಿ ಉರಿಯುತ್ತಿರುವಾಗ ಒಂದೇ ಕಡೆ ಓಡಲಾರಂಭಿಸುವುದು. ಪವಿತ್ರಾತ್ಮನ ಬೆಂಕಿ ಅಂತರ್ಯದಲ್ಲಿ ಉರಿಯುವಾಗ ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ. ಆತ್ಮದ ಭಾರ, ಒತ್ತಡ ಹೆಚ್ಚು ತೀವ್ರಗೊಳ್ಳುವುದು. ಏಕಮನಸ್ಸು, ಒಂದೇ ವಿಧವಾದ ಆಲೋಚನೆಯು ಯೇಸುಕ್ರಿಸ್ತನನ್ನು ಲೋಕಕ್ಕೆ ಎತ್ತಿ ತೋರಿಸಬಲ್ಲದು. ಶತ್ರುವಿನ ಕೋಟೆಯನ್ನು ಮುರಿಯುವಂಥದ್ದು ಆಗಿದೆ. ಕೈ, ವೈರತ್ವ, ವೈರಾಗ್ಯ, ಕೋಪ ಇವೇ ಮೊದಲಾದವು ಏಕಮನಸ್ಸಿಗೆ ತಡೆಯಾಗಿ ನಿಲ್ಲುತ್ತವೆ. ಆದ್ದರಿಂದ ಎಲ್ಲ ವಿಧವಾದ ಕೈಯನ್ನು ಬೇರು ಸಹಿತ ಕಿತ್ತು ಬಿಸಾಡೋಣ. ಒಂದೇ ಮನಸ್ಸು ಮೊದಲನೇದಾಗಿ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯ ಪ್ರಾರಂಭಿಸಲ್ಪಡಬೇಕು. ರಾತ್ರಿಯ ಸಮಯಗಳಲ್ಲಿ ಇಬ್ಬರು ಏಕಮನದಿಂದ ಕುಟುಂಬ ಪ್ರಾರ್ಥನೆ ಆರಂಭಿಸಿದ ನಂತರ ಪ್ರಾರ್ಥನಾ ಮನವಿಗಳನ್ನು ಕೈಗಳಲ್ಲಿ ಹಿಡಿದು ಹೋರಾಡಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಗೆ ದೇವರ ಉತ್ತರ ಕೊಡುವುದು ಮಾತ್ರವೇ ಅಲ್ಲ, ಕುಟುಂಬದಲ್ಲಿ ಐಕ್ಯತೆ, ಸಮಾಧಾನ, ದೈವಿಕ ಪ್ರಸನ್ನತೆಯನ್ನುಂಟು ಮಾಡುವನು. ಏಕಮನಸ್ಸಿಗೆ ಅಗತ್ಯವಾದದ್ದು ಮತ್ತು ಮುಖ್ಯವಾದದ್ದು ಪ್ರೀತಿ. ದೈವಿಕ ಪ್ರೀತಿಯು ಪಾಪವನ್ನು ಮುಚ್ಚುತ್ತದೆ. 1 ಪೇತ್ರ 4:8. ಪ್ರೀತಿ ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವುದು. 1 ಕೊರಿಂಥ 13ನೇ ಅಧ್ಯಾಯವನ್ನು ಓದಿ ನೋಡು. ಅಧ್ಯಾಯ ಪೂರ್ತಿ ಹರಿದು ಬರುವ ದೈವಿಕ ಪ್ರೀತಿಯು ನಿನ್ನ ಆಂತರ್ಯವನ್ನು, ನಿನ್ನ ಸಭೆಯನ್ನು, ನಿನ್ನ ಕುಟುಂಬವನ್ನು ಆವರಿಸಿ ಪ್ರವೇಶಿಸುವಂತೆ ತೀವ್ರವಾಗಿ ಪ್ರಾರ್ಥಿಸು. ದೈವಿಕ ಪ್ರೀತಿ ಉಕ್ಕುವಾಗ ಏಕಮನಸ್ಸು ಉಂಟಾಗುತ್ತದೆ, ಐಕ್ಯ ಉಂಟಾಗುತ್ತದೆ. ಯೇಸುಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಈ ವಿಧವಾದ ಪ್ರೀತಿಯ ಐಕ್ಯತೆಯನ್ನು ಎದುರು ನೋಡಿದನು. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಯೋಹಾನ 17:23 ಎಂದು ಹೃದಯಾಂತರಾಳದಿಂದ ಪ್ರಾರ್ಥಿಸಿದನು. ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು.
ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಕರ್ತನು ಆಜ್ಞಾಪಿಸಿದ್ದಾನೆ. ಸಭೆಗಳಲ್ಲಿ ಯಾಕೆ ಉಜ್ಜೀವನವಿಲ್ಲ? ಶತ್ರುವಿನ ಮೇಲೆ ಯಾಕೆ ಜಯವಿಲ್ಲ? ಕರ್ತನು ಕ್ರಿಯೆ ನಡೆಸಲಾರದ ಪರಿಸ್ಥಿತಿ ಯಾಕೆ? ಕಾರಣವೇನು? ಪ್ರೀತಿ ಇಲ್ಲ, ಸಹೋದರತ್ವವಿಲ್ಲ, ಐಕ್ಯತೆ ಇಲ್ಲ, ಏಕಮನಸ್ಸು ಇಲ್ಲ. ಸಭಾ ವಿಭಾಗಗಳೆಷ್ಟು ಹೊಸ ಹೊಸ ಸಭೆಗಳು ಹುಟ್ಟುತ್ತಲೇ ಇವೆ. ಒಂದಕ್ಕೊಂದು ಪೋಟಾಪೋಟಿ, ನಾನೇ ದೊಡ್ಡವನೆಂಬ ಹೆಚ್ಚುಗಾರಿಕೆ, ಪ್ರೀತಿ ತಣ್ಣಗಾದ ಪರಿಸ್ಥಿತಿ. ಅನ್ಯಜನರ ಮಧ್ಯದಲ್ಲಿ ಕರ್ತನ ನಾಮ ದೂಷಣೆಗೆ ಗುರಿಯಾಗಿದೆ. ಸಭೆಗಳಲ್ಲಿ ನಡೆಯುವ ಎಲೆಕ್ಷನ್ಗಳು ಒಂದು ಅವಮಾನಕರವಾದ ಗುರುತು. ಸಭೆಯ ಒಡಕಿಗೂ ಗುಂಪು ಗೊಂದಲಗಳಿಗೂ ಏಕಮನಸ್ಸಿಗೂ ಬಹುದೊಡ್ಡ ತೊಡಕಾಗಿದೆ. ನಾವು ಇಂದು ಒಂದು ರಣರಂಗದಲ್ಲಿದ್ದೆಂಬುದನ್ನು ಮರೆಯಬಾರದು. ನಮ್ಮೊಳಗಿರುವ ಪ್ರತಿಯೊಂದು ವಿಭಾಗಗಳು ಶತ್ರುವಿಗೆ ಬಹು ಅನುಕೂಲವಾದ ಸಂದರ್ಭಗಳಾಗಿಯೂ ಒಳ್ಳೆಯ ಅವಕಾಶಗಳಾಗಿಯೂ ಇವೆ ಎಂಬುದನ್ನು ಎಂದೆಂದೂ ಮರೆಯಬಾರದು. ಆದ್ದರಿಂದ ಒಂದೇ ಮನಸ್ಸಿಗಾಗಿ ಕರ್ತನಲ್ಲಿ ಮೊರೆಯಿಡೋಣ. ಆದಿ ಅಪೊಸ್ತಲರ ಸಭೆಗಳಲ್ಲಿ ಉಜ್ಜೀವನದ ಜ್ವಾಲೆ ಬೇಗ ಹರಡಲು ಕಾರಣ ಅವರಲ್ಲಿದ್ದ ಒಂದೇ ಮನಸ್ಸು. ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಅಪೊಸ್ತಲ ಕೃತ್ಯ 2:1 ಎಂದು ಓದುತ್ತೇವೆ. ಕೈ ಜೋಡಿಸಿ ಒಂದೇ ಮನಸ್ಸುಳ್ಳವರಾಗೋಣ. ದೇವರ ಸೇವೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶುಭ ಸಂದೇಶವನ್ನು ದೇಶದಲ್ಲಿ ಹರಡೋಣ. ಇಸ್ರೇಲ್ ಸೈನ್ಯಗಳ ಮುಂದೆ ನಡೆದ ಕರ್ತನು ನಮ್ಮ ಮುಂಗಡೆ ನಡೆಯುವನು. ಆಮೇನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ
ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.